ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ದಿನ ಈ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟು ಇವೆರಡೂ ಇಲ್ಲದಂತಾಗುತ್ತೆ ಅನ್ನುವಂತಹ ನನ್ನ ಮಾತು ಕೇಳಿ ಕೆಲವರಿಗೆ ನಗು ಬರಬಹುದು, ಅಥವಾ ಕೆಲವರು ಅಸಾಧ್ಯ ಅನ್ಬಹುದು. ಆದರೆ ಒಂದು ದಿನ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟು ಎರಡೂ ಇಲ್ಲದಂತಾಗುತ್ತೆ ಬಂಧುಗಳೇ. ಅದಕ್ಕಾಗಿ ಮನುಷ್ಯನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕಾಗುತ್ತೆ. ಮನುಷ್ಯನಲ್ಲಿ ಆ ಬದಲಾವಣೆ ಆದದ್ದೇ ಆದರೆ ಖಂಡಿತವಾಗಿ ಈ ಭೂಮಿಯ ಮೇಲೆ ಪೊಲೀಸ್ ಸ್ಟೇಷನ್ ಮತ್ತು ನ್ಯಾಯಾಲಯಗಳು ಇಲ್ಲದಂತಾಗುತ್ತೆ. ಅದು ಯಾವಾಗ ಸಾಧ್ಯ ಅಂತ ನೀವು ಕೇಳಿದ್ದಾದ್ರೆ, ಇವುಗಳ ಕೆಲಸ ಏನಿದೆ ನೋಡಿ, ದುರ್ಬಲರ ಮೇಲಾದಂತಹ ಅನ್ಯಾಯವನ್ನ ದೂರ ಮಾಡುವುದು ಮತ್ತು ದುರ್ಬಲರಿಗೆ ಸಂರಕ್ಷಣೆ ಕೊಡುವುದು ಇವೆರಡರ ಮುಖ್ಯ ಕೆಲಸ ಆಗಿದೆ. ಮತ್ತೆ ಅನ್ಯಾಯ ಆಗುತ್ತೆ ಯಾವಾಗ, ಅನ್ಯಾಯ ಯಾರಿಂದ ಆಗುತ್ತೆ, ಇದು ನಿಮ್ಗೆ ಗೊತ್ತಿದೆ ಬಂಧುಗಳೇ. ಬಲವಿದ್ದವನೊಬ್ಬ ದುರ್ಬಲರ ಮೇಲೆ ಸ್ವಾರ್ಥಕ್ಕಾಗಿ ದೌರ್ಜನ್ಯ ಅಥವಾ ಅತ್ಯಾಚಾರ ಮಾಡಿದಾಗ ಅನ್ಯಾಯ ಆಗುತ್ತೆ. ಒಂದು ವೇಳೆ ಬಲವಿದ್ದವನಲ್ಲಿ ದುರ್ಬಲರ ಮೇಲೆ ಪ್ರೀತಿ ಹುಟ್ಟಿದ್ರೆ ಆತ ಅವರ ಮೇಲೆ ಅತ್ಯಾಚಾರ ಮಾಡಲು ಸಾಧ್ಯವೇ ಇಲ್ಲ ಬಂಧುಗಳೇ. ಮತ್ತೆ ಒಂದು ವೇಳೆ ಆತ ಏನಾದ್ರೂ ದೌರ್ಜನ್ಯ ಮಾಡಿದ್ದೇ ಆಗಿದ್ರೆ, ಅತ್ಯಾಚಾರ ಮಾಡಿದ್ದೇ ಆಗಿದ್ರೆ, ದುರ್ಬಲರು ಓಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹತ್ತಾರೆ ಅಥವಾ ಕೋರ್ಟಿನ ಮೆಟ್ಟಲನ್ನ ಹತ್ತಾರೆ. ಒಂದು ವೇಳೆ ದುರ್ಬಲರೇನಾದ್ರೂ ದೌರ್ಜನ್ಯವನ್ನ ಅಥವಾ ಬಲವಿದ್ದವರು ಮಾಡಿದಂತಹ ಅತ್ಯಾಚಾರವನ್ನ ಕ್ಷಮಿಸಿದ್ದೇ ಆದ್ರೆ ಅವತ್ತು ಕೂಡ ಈ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟುಗಳು ಇಲ್ಲದಂತಾಗುತ್ತೆ ಬಂಧುಗಳೇ. ಅಂದ್ರೆ ಮನುಷ್ಯನಲ್ಲಿ ಕ್ಷಮೆ ಮತ್ತು ಪ್ರೀತಿ ಈ ಎರಡು ಗುಣಗಳು ಬೆಳೆದಾಗ, ಬಲವಿದ್ದವನಲ್ಲಿ ಬುದ್ಧಿ ಮತ್ತು ದುರ್ಬಲರ ಮೇಲೆ ಪ್ರೀತಿ ಬೆಳಿಬೇಕು, ಇನ್ನೊಂದು ದುರ್ಬಲರಲ್ಲಿ ಕ್ಷಮಿಸುವಂತಹ ಗುಣ ಬೆಳಿಬೇಕು. ಇವೆರಡು ಏನಾದ್ರೂ ಬೆಳೆದದ್ದೇ ಆದ್ರೆ ಅವತ್ತು ಭೂಮಿಯ ಮೇಲೆ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟು ಖಂಡಿತ ಇರಲ್ಲ ಬಂಧುಗಳೇ. ಧನ್ಯವಾದಗಳು.